ನಾನು ಈ ಮುಖಾಂತರ ಪೊಲೀಸರಿಗೂ ಕೂಡ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಸುಮಾರು 60-70ಕ್ಕೂ ಬಸ್ಗಳನ್ನ ನೀವು ತಡೆದಿದ್ದೀರಂತೆ ಅಲ್ಲಿ ಪೊಲೀಸರು ನಿಲ್ಲಿಸಿದ್ದಾರೆ. ನಾನು ಯಾರ್ಯಾರಿದ್ದೀರಾ ಪೊಲೀಸರು ಇಲ್ಲಿಂದಾನೇ ಹೇಳ್ತಾ ಇದ್ದೀನಿ, ನಿಮ್ ಟೋಪಿ ಚೇಂಜ್ ಆಗಿರ್ಬೋದು, ಸರ್ಕಾರ ಇರಲ್ಲ, 2 ವರ್ಷ ಆದ್ರೂ ಇರಲ್ಲ, ಬಂದ್ ಮಾಡ್ಕೋ. ಹರಿಹರ ಬ್ರಹ್ಮ ಬಂದ್ರೂ ಈ ಸರ್ಕಾರನ ಗೆಲ್ಸಕ್ಕಾಗಲ್ಲ, ಆ ಪರಿಸ್ಥಿತಿಗೆ ಹಾಳು ಮಾಡಿ ಇಟ್ಟುಬಿಟ್ಟವ್ರೆ. ಬಿಟ್ರೆ ಸರಿ, ನಮ್ಮ ವಿಶ್ವನಾಥ್ ಬೇಡ ಅಂತ ಹೇಳಿದ್ದಾರೆ, ಹರೀಶ್ ಅವರು ಬೇಡ ಅಂತ. ನಾವಂತೂ ರೋಡ್ ಬಂದು ನುಗ್ಗದೆ, ನಿಮ್ ಎಲ್ಲಿದೆಯೋ ಅಲ್ಲಿವರೆಗೂ ಸರ್ಕಾರ ನುಗ್ತೀರಿ. ಅವ್ರು ಬಿಟ್ಟು ಇಲ್ಲಿ ನಾನು ಮಾತಾಡೋದ್ರೊಳಗಡೆ ಅವ್ರು ಇಲ್ಲಿ ಬರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ರೋಡ್ ಬಂದು ಧರಣಿ ಮಾಡ್ತೀನಿ. ಆಮೇಲೆ ನಿಮ್ ಕತೆ ಬೇರೆ ಆಗುತ್ತೆ. ಯಾರಿದ್ದೀರಾ ಡಿಸಿಪಿ ಎಸಿಪಿಗಳು ನೋಡಿ ಮಾತಾಡಿ, ಯಾಕೆ ತಡೀತೀರಾ? ಈ ಸರ್ ಒಂದು ಹೋರಾಟನ ತಡೆಯಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಅಂದ್ರೆ, ಬಾಂಗ್ಲಾದವ್ರಿಗೆ ಮನೆ ಕೊಡಕ್ಕೆ ರೆಡಿ ಮಾಡ್ತೀರಲ್ಲ. ನಾನು ಮೊನ್ನೆ ನೋಡಿದೆ, ಇಲ್ಲಿ ಬಹಳಷ್ಟು ಜನ ಬಡವರೆಲ್ಲ ಬಂದಿದ್ದಾರೆ. ಗುಲ್ಬರ್ಗಾಯಿಂದ, ರಾಯಚೂರಿಂದ, ಬೀದರಿಂದ, ಬೇರೆ ಬೇರೆ ಹುಬ್ಬಳ್ಳಿ, ಧಾರವಾಡ ಈ ಕಡೆಯಿಂದ ಬೆಂಗಳೂರಲ್ಲಿ ಬಂದಿದ್ದಾರೆ. ಇದ್ರ ಕೆಲಸ, ಕಾರ್ಯ ಕೆಲಸ ಏನೋ ಮಿಷಿನ್ ತಿರುಗಿಸ್ತಾರಲ್ಲ, ಕಾಂಕ್ರೀಟ್ ಹಾಕೋ ಕೆಲಸ. ಲಕ್ಷಾಂತರ ಜನ ಫುಟ್ಪಾತ್ ಮೇಲೆ ಗಾಡಿಗಳು ಇಟ್ಕೊಂಡು ಫುಟ್ಪಾತ್ ನಲ್ಲಿ ಇದ್ದಾರೆ. ಅವ್ರು ಕಣ್ಕಾಣಲ್ಲ ಸಿದ್ದರಾಮಯ್ಯ ನಿಮ್ಗೆ? ಅವ್ರು ಕಾಣಿಸಲ್ವಾ ನಿಮ್ಗೆ? ಈ ಬಾಂಗ್ಲಾದೇಶದವರೇನೆ ಕಾಣಿಸೋದು ಅವರೇನಾ? ನೋಡಿ, ಹಿಂಗೆ ಇದ್ರೆ ಕೆಎಸ್ಆರ್ಟಿಸಿ ಬಸ್ ಇದೆಯಲ್ಲ, ಆ ಕೆಎಸ್ಆರ್ಟಿಸಿ ಬಸ್ನ ತೆಗೆದಾಕ್ಬಿಡ್ತಾರೆ. ಕೆಎಸ್ಆರ್ಟಿಸಿ ಅಂತ ಹೋಗಿ ಬಾಂಗ್ಲಾ ಟು ಬೆಂಗಳೂರು ಬಸ್ ಮಾಡ್ಬಿಡ್ತಾರೆ. ನೋಡಿ ಬೇಕಾದ್ರೆ, ಬಾಂಗ್ಲಾ ಟು ಬೆಂಗಳೂರು ಟ್ರಿಪ್ ಬೆಳಗ್ಗೆಯಿಂದ ಹೊಡಿತಾನೆ ಇರ್ತಾರೆ. ಬರ್ರಿ ಫ್ರೀ 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 ಬಸ್. ಯಾರು ಬಾಂಗ್ಲಾದೇಶದವರು ಅಂತಾರೋ ಅವ್ರಿಗೆ ಫ್ರೀ ಕೆಎಸ್ಆರ್ಟಿಸಿ ಬಸ್. ಹೊಸ ಕಾನೂನು ಸತ್ತಾ ಇದೆ, ಬರ್ತಾರೆ ಅವರು. ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ನಮ್ ಜನ, ಲಕ್ಷಾಂತರ ಜನ ನಮ್ಮ ಹತ್ರ ಸರ್ಕಾರಕ್ಕೆ ದಾಖಲೆ ಪ್ರಕಾರ 36 ಲಕ್ಷ ಜನ ಬಡವರು. ನಾನು ಹೇಳ್ತಾ ಇರೋದು ಬಡವರು, ಮಿಡ್ಲ್ ಕ್ಲಾಸ್ ಅವರಲ್ಲ, ಹೈಯರ್ ಅಲ್ಲ, ಬಡವರು ಅರ್ಜಿ ಸಲ್ಲಿಸೋರು. ನಮಗೆ ಸೈಟ್ ಆದ್ರೂ ಕೊಡಿ, ಮನೆ ಆದ್ರೂ ಕೊಡಿ ಫ್ರೀ ಅಂತ. ಅವ್ರಿಗೆ ಇಲ್ಲ. ಅಲ್ಲಿ ಆಫೀಸ್ ಹತ್ರ ನಾನು ಹೋಗಿದ್ದೆ, ಹೌಸಿಂಗ್ ಬೋರ್ಡ್, 100 ಜನ ಬಂದಿದ್ರು. ಅವ್ರು ಹೇಳಿದ್ರು, ಬಂದ್ರೆ ನಮಗೆ ಕೇರೆ ಮಾಡಲ್ಲ ಸರ್, ಇಲ್ಲಿ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತಾರೆ ಸರ್. ಇಲ್ಲಿ ಕೋಗಿಲಿಗೆ ಹೋಗಿದ್ರೆ ನೀವು ನೋಡಿ, ಇವತ್ತು ಕೋಗಿಲೆಯಲ್ಲಿ ಡಿಸಿನೂ ಕೋಗಿಲಲ್ಲ ಅವರೇ, ಡಿಸಿಪಿನೂ ಕೋಗಿಲು, ಕಮಿಷನರ್ ಕೋಗಿಲು, ತಹಸೀಲ್ದಾರ್ ಕೋಗಿಲು, ಎಸಿ ಕೋಗಿಲು, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಕೋಗಿಲಲ್ಲೇ ಕೂತವ್ರೆ. ಇಡೀ ಸರ್ಕಾರ ಇಲ್ಲಿ ಬಂದು ನಿಂತೈತೆ. ಯಾರ ಪರ? ಬಾಂಗ್ಲಾದೇಶದ ಪರ. ಇಡೀ ಸರ್ಕಾರ ಬಾಂಗ್ಲಾದೇಶದ ಪರ. ಎಷ್ಟು ಪ್ರೀತಿ ನಿಮ್ಗೆ ಅವ್ರ ಬಗ್ಗೆ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ? ಯಾಕೆ? ಓಟು. ನಾನಲ್ಲಿ ಚೆಕ್ ಮಾಡಿದೆ. ನಾನು ಬಾಂಗ್ಲಾದೇಶದಲ್ಲಿ ಇರುವಂತಹ 16 ಕೋಟಿ ಜನ ಇದ್ದಾರೆ. 16 ಕೋಟಿ ಬಾಂಗ್ಲಾದ ಜನಸಂಖ್ಯೆ. 3 ಕೋಟಿ ಜನ ಕಾಣೆ ಹುಟ್ಟಿದ್ದಾರೆ ಅಲ್ಲಿ. ಬಾಂಗ್ಲಾದೇಶದಿಂದ ಓಡೋಗಿದ್ದಾರೆ. ಎಲ್ಲಿ ಬಂದಿದ್ದಾರೆ ಅವರು? ಎಲ್ಲಿ ಬಂದಿದ್ದಾರೆ? ಬೆಂಗಳೂರು ಬಂದಿದ್ದಾರೆ, ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ, ವೆಸ್ಟ್ ಬೆಂಗಾಲ್ಗೆ ಬಂದಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು. ಇವತ್ತೇನೋ 100 ಜನ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ, ನಾಳೆ 2,000 ಜನ ಬರ್ತಾರೆ, ಆಮೇಲೆ 2 ಲಕ್ಷ, 2 ಕೋಟಿ ಜನ ಬರ್ತಾರೆ. ಇವತ್ತು ಕಾಶ್ಮೀರ ಯಾರ ಕೈಯಲ್ಲಿದೆ? ಆ ರೋಡಲ್ಲಿ ನೀವು ಒಬ್ಬರೇ ಓಡಾಡಕ್ ನೋಡೋಣ, ಓಡಾಡಿ ಆಡೋಣ. ಮಿಲಿಟರಿ ಅವ್ರು ಇರ್ಬೇಕು ನಿಮ್ ಜೊತೆ ಓಡಾಡ್ಬೇಕಂದ್ರೆ ಕಾಶ್ಮೀರದಲ್ಲಿ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರನ್ನು ಬಿಟ್ಟು ಬಿಟ್ಟು ಪಾಕಿಸ್ತಾನದವರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟವರಲ್ಲಿ. ಇವತ್ತು ಕಾಶ್ಮೀರಕ್ಕೆ ನಾವು ಖರ್ಚು ಮಾಡ್ತಾ ಇರೋ ದುಡ್ಡು ಕರ್ನಾಟಕಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ವಿ. ಯಾಕೆ? ಉಳಿಸ್ಕೊಳಕ್ಕೋಸ್ಕರ ನೆಲನ. ಹಂಗೆ ಬೆಂಗಳೂರು ಆಗ್ಬೇಕಾ? ಬೆಂಗಳೂರು ಆಗ್ಬೇಕಾ? ಯೋಚನೆ ಮಾಡಿ, ಬೆಂಗಳೂರು ಆಗ್ಬೇಕಾ? ಆಗ್ಬಾರ್ದು ಅಂದ್ರೆ ಯಾರು ಈ 200 ಜನ ಬಂದಿದ್ದಾರೆ. ಒಂದು ರೆವಿನ್ಯೂ ಅಧಿಕಾರಿಗಳು ಹೇಳಿದ್ರು 150 ಮನೆಗಳನ್ನ ಒಡೆದಾಕಿದ್ದೀರಿ ಅಂದ್ರು. ಅಕ್ರಮ.
ಕಳ್ಳರು, ಕದೀಮರು, ಬಾಂಗ್ಲಾದೇಶದಿಂದ ಬಂದವರು. ಈಗೇನು ಹೇಳ್ತಾ ಇದ್ದಾರೆ, ಅದು 280 ಆಗಿದೆಯಂತೆ. ಅಣ್ಣ ಸ್ವಲ್ಪ ಇನ್ನೊಂದು ವಾರ ಲೇಟ್ ಮಾಡಿ, ಅದು 2800 ಆಗೋತತೆ. ಎಲ್ಲೆಲ್ಲಿದ್ದಾರೋ ಬಾಂಗ್ಲಾದೇಶದವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ಇವತ್ತು ಕೋಗಿಲಿಗೆ ಬರ್ತಾ ಇದೆ, ಬ್ಯಾಟ್ರಾಯನ್ಪುರಕ್ಕೆ ಬರ್ತಾ ಇದೆ. MLA ಪತ್ತೆ ಇಲ್ಲ. ಯೋಚನೆ ಮಾಡಬೇಕಲ್ಲ, ದೇಶದ ಪ್ರಶ್ನೆ, ನಮ್ಮ ಪ್ರಶ್ನೆ ಅಲ್ಲ. ನಾವಿರ್ತೀರಿ, ನಾವು ಹೋಗ್ತೀರಿ. ಆ ದೇಶ ಇರಬೇಕು, ಕರ್ನಾಟಕ ಇರಬೇಕು, ಕನ್ನಡ ಇರಬೇಕು. ಆಗಿಲ್ಲ ಅಂದ್ರೆ ನಮ್ಮ ಬದುಕು ನರಕ ಆಗೋಗ್ತೈತೆ. ಸಿದ್ದರಾಮಯ್ಯ ಇವತ್ತು ನೋಡಿದ್ರಿ ನಾವು ಇಲ್ಲಿ ಓಂ ಶಕ್ತಿ ನೋಡಿದ್ರೆ ಯಾರನ ಕೈಯತ್ತಿ ಯಾರು? ಓಂ ಶಕ್ತಿ, ಓಂ ಶಕ್ತಿ ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಮೆರವಣಿಗೆ ಹೋಗ್ತಾ ಇದ್ರೆ ಅದ್ರ ಮೇಲೆ ಕಲ್ಲು ಹೊಡೆದು ರಕ್ತ ಬರೋ ತರ ಹೊಡೆದಾಕ್ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ. ನಾಚಿಕೆ ಆಗಲ್ಲ? ಅಯ್ಯಪ್ಪ ಶಬರಿಮಲೆ ಭಕ್ತಾದಿಗಳು ಹೋಗ್ತಾ ಇದ್ರೆ ಅವ್ರ ಮೇಲೆ ಕಲ್ಲು ತೋರಿದ್ದಾರೆ. ಇನ್ ಗಣೇಶನ್ ಕತೆ ದೇವರೇ ಗತಿ. ಏನೋ ಗೌರಿ ಫಸ್ಟ್ ಮುಂದೆ ಓಡ್ತಾಳೆ ನೀರಿಗೆ, ಗಣೇಶನ್ ತಗೊಂಡು ಪೊಲೀಸ್ ಸ್ಟೇಷನ್ಗಳಲ್ಲಿ ಇರ್ತಾವ್ರೆ. ಈ ಕಾಂಗ್ರೆಸ್ ಮನೆ ಆರ್ಡರ್ ಬಂದ ಮೇಲೆ ಮಂಡ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ರು ಗಣಪತಿನ ತಗೊಂಡೋಗಿ. ನಾಚಿಕೆ ಆಗಲ್ವಾ ನಿಮಗೆ? ಯಾರು ಓಟ್ ಹಾಕ್ಸ್ಕೊಂಡು ಗೆದ್ರಿ ನೀವು, ಯಾರು ನಿಮ್ಗೆ ಅನ್ನ ಕೊಟ್ರು ಅವ್ರಿಗೆ ದ್ರೋಹ ಬಗೆತಾ ಇದ್ದೀರಾ ಇವರು. ಕೇಳಿದ್ರೆ ಪರಿಶೀಲನೆ ಮಾಡ್ತಾರಂತೆ. ನಾನು ಮೊನ್ನೆ ಹೋಗಿದ್ದೆ, ನಾನು ಅಶ್ವಥ್ ನಾರಾಯಣ ಎಲ್ಲ ವಿಶ್ವನಾಥ್ ಎಲ್ಲ ಹೋಗಿದ್ರು. ಅಲ್ಲಿ ಹೋದಾಗ ಅಲ್ಲಿ ಯಾರು ಒರಿಜಿನಲ್ ಇದ್ರು ಅವ್ರನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟವ್ರೆ, ಬೇರೆ ಕಡೆ ತಗೊಂಡೋಗಿ ಇಟ್ಬಿಟ್ಟವ್ರೆ. ಈಗ ಟ್ಯಾನಿ ರೋಡು, KR ಪುರ, ಬೇರೆ ಬೇರೆ ಕಡೆಯಿಂದ ಕರ್ಕೊಂಬಂದು ಎಲ್ಲೆಲ್ಲಿ ಸಾಬ್ರಿದ್ರು ಕರ್ಕೊಂಬಂದು ಅವ್ರ ಮನೆ ಕೂರಿಸ್ಬಿಟ್ಟು ನಮ್ದು ನೋಡಿ ಆಧಾರ್, ನಾವ್ ಇಲ್ಲೇ ಇದ್ದೀರಿ. ಎಲ್ಲಿದ್ದೀರಾ? ಹೋಗಿರು ಅಲ್ಲ, ಅವರಿರೋದು ಟ್ಯಾನಿ ರೋಡಲ್ಲಿ ಪೆನುಕೊಂಡ. ಇವೊಬ್ಬರು ಕೇಳಿದೆ, ಏನಮ್ಮ ಅಂತ ಹೇಳಿದೆ. ನಾನು ಪೆನುಕೊಂಡ ಅಂತಂದು. ಪೆನುಕೊಂಡ ಹೆಂಗ್ ಬಂದೆ ಅಂದೆ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಅಂದ್ರು. ಅವಳು ಹೇಳ್ದ, ಅಮ್ಮ 26 ವರ್ಷ ನಾನು ವಯಸ್ಸಿಗ ಅಂದ್ರು. ಮನೆ ಯಾವಾಗ ಕಟ್ಟಿದೆ ಅಂದೆ. 24 ವರ್ಷದಿಂದ ಮನೆ ಕಟ್ಟಿದೆ ಅಂದ. ಅವಳಿಗೆ 26 ವಯಸ್ಸು. ಟಿವಿನಲ್ಲಿ ಬಂದೈತೆ, ಎಲ್ಲ ಟಿವಿಯಲ್ಲಿ ರೆಕಾರ್ಡ್ ಆಗೈತೆ. 24 ವರ್ಷದಿಂದ ಇಲ್ಲಿದ್ದಾಳಂತೆ. 2 ವರ್ಷದ ಮಗುನಾಗೆ ಮನೆ ಕಟ್ಟ ಸ್ಕೀಮ್ ಹೆಂಗ್ ಕಳ್ಸವ್ರು ನೋಡಪ್ಪ. ಈ ಸಿದ್ದರಾಮಯ್ಯ ಸ್ಕೀಮು, ಜಮೀರಾಮ ಸ್ಕೀಮು, ನಮ್ಮ DK ಬ್ರದರ್ಸ್ ಅಂತಾರೆ. ಇಲ್ಲಿ ಸಿಸ್ಟರ್ ಪರವಾಗಿ ಬಂದವರವರು. ಬಿಜೆಪಿ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತಾರೆ. ನಿಮ್ಗೆ ಕೆಲಸ ಆಯ್ತಲ್ಲ, ಬಾಂಗ್ಲಾದೇಶದವ್ರು ಕರ್ಕೊಂಬಂದು ಬಿಡಕ್ ಕೆಲಸ ಆಯ್ತು ಕೊಟ್ಟಿರಲ್ಲ ನಿಮ್ಗೆ, ಮಾಡಿ. ಇದು ನಡೀತಾ ಇರೋದು ನಮ್ಮ ಕರ್ನಾಟಕದ ಉದ್ಧಾರಕ್ಕಲ್ಲ. ಕೇರಳದಲ್ಲಿ ಎಲೆಕ್ಷನ್ ಐತೆ ಇನ್ನೊಂದು 4-5 ತಿಂಗಳಲ್ಲಿ ಅಲ್ವಾ? 4-5 ತಿಂಗಳಲ್ಲಿ ಎಲೆಕ್ಷನ್ ಐತೆ. ಅಲ್ಲಿ ವೇಣುಗೋಪಾಲ್ ಅಂತ ಲೀಡರ್ ಇದ್ದಾರೆ, DK ಶಿವಕುಮಾರ್ ಲೀಡರು. ಅವ್ರು ಮುಖ್ಯಮಂತ್ರಿ ಆಗ್ಬೇಕಲ್ಲಿ. ಅಲ್ಲಿ ಇರೋ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಪಿನರಾಯ್ ಪಿಟಿಲ್ ರಾಯನೋ ಯಾರ ಬಿಡು, ನಮ್ಗೆ ವಿಜಯನ್ ಅವರು ಮುಖ್ಯಮಂತ್ರಿಯಾಗಿ ಉಳಿಬೇಕು. ಇವೆರಡು ಗಲಾಟೆ ಇಲ್ಲಿ. ಅವರಿಬ್ಬರ ಮಧ್ಯೆ ಯಾರು ಮುಖ್ಯಮಂತ್ರಿ ಆಗಬೇಕು ಕೇರಳದಲ್ಲಿ ಅನ್ನೋದಕ್ಕೆ ನೆಲ ಯಾರ್ದು? ನಮ್ ಕೋಗಿಲು ನೆಲ. ಬೆಲೆ ಎಷ್ಟು ಬಾಳ್ತೈತೆ? 600 ರಿಂದ 700 ಕೋಟಿ ಬೆಲೆ ಬಾಳ್ತೈತೆ. ಈ 600-700 ಕೋಟಿನ ಅಲ್ಲೇ ಇದಾರಲ್ಲ ನಿಮ್ ಕೇರಳದಲ್ಲಿ, ಅಲ್ಲೇ ಕೊಟ್ಕೊಳ್ಳಿ. ಅವನು ಯಾವನ ಬಂದಿದ್ದಂತಲ್ಲ, ಅವನು ಯಾರೋ MLA ರಾಜ್ಯಸಭಾ MP. ಕರ್ಕೊಂಡೋಗು. ಬ್ರದರ್ಸ್ ಎಲ್ಲ ಯಾಕೆ ಇಲ್ಲಿ ಇಟ್ಟಿದ್ಯಾ? ಬ್ರದರ್ ಎಲ್ಲ ಅಲ್ಲಿಗೆ ಕರ್ಕೊಂಡೋಗಿ. ನೀನು ನಮ್ಮನ್ನೆಲ್ಲನೇ ಯಾಕೆ ಕೊಡ್ತಾ ಇದೀಯಾ? ಇದು ನಮ್ಮ ಪ್ರಶ್ನೆ. ಕಾನೂನು ಪ್ರಕಾರ ನಾನು ಹೌಸಿಂಗ್ ಬೋರ್ಡ್ಗೆ ಹೋಗಿದ್ದೆ, ಅರ್ಜಿ ಹಾಕ್ಬೇಕಂದ್ರೆ ಅರ್ಜಿ ಹಾಕಂಗಿಲ್ಲಂತೆ. ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೇಕಂತೆ. ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೇಕು. ಅದು ಆಶ್ರಯ ಸಮಿತಿಗೆ ಹೋಗ್ತೈತೆ, MLA ಇದರಲ್ಲಿ. ಅಲ್ಲಿಂದ ವೆರಿಫಿಕೇಶನ್ ಆಗಿ ಹೌಸಿಂಗ್ ಬೋರ್ಡ್ ಬರಬೇಕು. ಇದೆಲ್ಲ ಬರಬೇಕಾದ್ರೆ ಎಷ್ಟು ಬೇಕು ಅಂದ್ರೆ ಅವ್ನು ಬೇಕು ಸರ್ 1.5-2 ವರ್ಷ ಬೇಕು ಅಂತ. ಈ ಕಳ್ಳರು ಕಾಂಗ್ರೆಸ್ ಅವರು 2 ದಿನದಲ್ಲಿ ಮನೆ ಕೊಡ್ತೀನಿ ಅಂತ. ಅಧಿಕಾರಿ ಕೇಳಿದ್ರೆ 2 ವರ್ಷ ಬೇಕು ಸರ್ ಅಂತ. ಇವೆಲ್ಲ ಸ್ಕ್ರೂಟಿನಿ ಆಗಬೇಕು, ಬರಬೇಕು ಅಂತ. ಅಂದ್ರೆ ಎಷ್ಟು ಅರ್ಜೆನ್ಸಿ ಇದೆ ಅವ್ರಿಗೆ ಮನೆ ಕೊಡಕ್ಕೆ, ಎಷ್ಟು ಅರ್ಜೆನ್ಸಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ.
ಇದು ನಮ್ಮ ಪ್ರಶ್ನೆ ಅಲ್ಲ, ಇದು ಬಿಜೆಪಿ ಅಂತಲ್ಲ, ಕನ್ನಡಿಗರ ಪ್ರಶ್ನೆ. ಈ ನೆಲ ಇಲ್ಲ ನಾಳೆ ಬಾಂಗ್ಲಾದೇಶ ಅವ್ರು ಬಂದು ಹಿಂಗೆ ಸೆಟ್ಲ್ ಆಗ್ತಾ ಇದ್ರೆ ಇಲ್ಲಿ ಕಳ್ಳ ಕಾಕರು ಜಾಸ್ತಿ ಆಗ್ತಾರೆ, ದರೋಡೆ ಜಾಸ್ತಿ ಆಗ್ತದೆ, ಡ್ರಗ್ ಮಾಫಿಯಾ ಜಾಸ್ತಿ ಆಗ್ತದೆ. ಅವ್ರನ್ನ ಕೇಳೋರು ಯಾರು ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಇದರ ವಿರುದ್ಧ ನಾವು ಇವತ್ತು ಕರ್ನಾಟಕ ಉಳಿಸಿ, ಕರ್ನಾಟಕವನ್ನ ಕನ್ನಡಿಗರಿಗೆ ಉಳಿಸಿ, ಬಾಂಗ್ಲಾ ಮಾಡಕ್ ಹೋಗ್ಬೇಡಿ, ಬಾಂಗ್ಲಾ ಮಾಡಬೇಡಿ ಇದನ್ನ ಅನ್ನೋ ಎಚ್ಚರಿಕೆಯನ್ನ ಕೊಡಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೀರಿ. ತಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೀವು ಕೂಡ ಬೆಂಬಲವನ್ನ ಕೊಟ್ಟಿದ್ದೀರಿ. ಇಲ್ಲಿಗೇನು ಹೋರಾಟ ನಿಲ್ಲಲ್ಲ. ಪ್ರಾರಂಭ ಆದ ದಿನದಿಂದನೂ ಕೂಡ ಇವತ್ತವರೆಗೂ ಕೋಲಿಗೋಸ್ಕರ ಧ್ವನಿ ಎತ್ತುತ್ತಾನೆ ಇದ್ದೀರಿ, ಮುಂದೇನೂ ಧ್ವನಿ ಎತ್ತುತ್ತೀರಿ. ನೀವೆಲ್ಲರೂ ಸಿದ್ದರಾಮಯ್ಯನವರಿಗೆ ಛೀಮಾರಿ ಹಾಕಬೇಕು, ಕಾಂಗ್ರೆಸ್ ಅವರಿಗೆ ಛೀಮಾರಿ ಆಗಬೇಕು. ಯಾವುದೇ ಚುನಾವಣೆ ಬರಲಿ ಕರ್ನಾಟಕದಲ್ಲಿ ಈ ವಿಚಾರ ತಗೊಂಡು ಇಡೀ ಕರ್ನಾಟಕ, ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು, ಬೆಂಗಳೂರಿನ ಕಾರ್ಪೊರೇಷನ್ ಇರ್ಬೋದು, ಎಲ್ಲದರಲ್ಲೂ ಇದಕ್ಕೆ ಸರಿಯಾದಂತ ಪಾಠವನ್ನ ನೀವು ಕಲಿಸಬೇಕು ಅನ್ನೋ ಮಾತನ್ನ, ಸಂದೇಶವನ್ನ ನಾನು ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದೀನಿ. ಬಂಧುಗಳೇ, ತನ್ನ ಮಾತನ್ನು ಕೇಳಿಸಿಕೊಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕನ್ನಡಿಗರಿಗೆ ದ್ರೋಹ ಬರೀತಾರ ಸರ್ಕಾರಕ್ಕೆ ಉಳಿಸಿ ಉಳಿಸಿ ಕೋಗಿಲು ಉಳಿಸಿ 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 ಉಳಿಸಿ. ಧನ್ಯವಾದ. ಇಷ್ಟೊತ್ತವರೆಗೂ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ದಯವಿಟ್ಟು ಹಿಂದೆ ಕೂತಿರೋರೆಲ್ಲ